ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನೋಡು ಒಳ್ಳೆ ಮಳ್ಳಿ ಥರ. ನಿಜ ಹೇಳು, ನಿಮ್ಮಕ್ಕ ನಂದನ್ನು ಎಲ್ಲಿ ಕರ್ಕೊಂಡು ಹೋಗಿದ್ದಾಳೆ? ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಕ್ಕ. ನಿಮ್ಮಕ್ಕ ಬಂದ್ಮೇಲೆ ನಮ್ಮ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ಏನಂತ ಕಂಡು ಬಿದ್ಲು. ನಮ್ಮ ನಂದನ್ ಜೀವ ಅಂತೂ ಹಾಳಾಗೋಯ್ತು. ಈ ಟೈಮ್ ಇಷ್ಟು ಅಂತ ಗೊತ್ತಾ? ಮಧ್ಯರಾತ್ರಿ 2 ಗಂಟೆ. ನಮ್ಮ ಮನೆಯವರೆಲ್ಲ ನಿದ್ದೆ ಮಾಡೋದು ಬಿಟ್ಟು ಹೇಗೆ ಕಾಯ್ಕೊಂಡಿದ್ದಾರೆ ನೋಡು. ಹೇಗೆ ನಿಮ್ಗೆ ಸಮಾಧಾನ ಆಯ್ತಾ? ಅಯ್ಯೋ, ಅವರಿಬ್ರಿಗೂ ಅದೇನು ತೊಂದರೆ ಆಗೋಯ್ತೋ ಏನೋ. ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ. ನಾನು ಈಗಲೂ ಸುಮ್ಮನೆ ಇರಬೇಕಾ ಇಲ್ಲ ನಿಜ ಹೇಳ್ಬಿಡ್ಲಾ? ಅಮ್ಮಾಜಿ, ನಂದನ್ ಜಾತಕ ನೋಡಿದೆ. ಈಗ ಅವನ ಗ್ರಹಗತಿ ಚೆನ್ನಾಗಿಲ್ಲ. ಈ ಹಂತದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ತೊಂದರೆ ಅಂದರೆ ಅಂಥ ಭಯ ಪಡೋವಂಥದ್ದೇನಿಲ್ಲ. ಕಿರಿಕಿರಿ, ಮಾನಸಿಕ ಅಶಾಂತಿ, ಆರೋಗ್ಯದಲ್ಲಿ ಏರ್ಪೇರು, ಈ ರೀತಿ ಚಿಕ್ಕ ಪುಟ್ಟ ತೊಂದರೆ ಆಗ್ಬೋದು. ಇನ್ನೊಂದು 3 ತಿಂಗಳು ಇದೇ ಪರಿಸ್ಥಿತಿ ಇರುತ್ತೆ. ಆಮೇಲೆ ಅವನಿಗೆ ಗುರುಬಲ ಬರುತ್ತೆ, ಎಲ್ಲ ಸರಿ ಹೋಗುತ್ತೆ. ಆದರೆ ಈಗ ನಂದನ್ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಇದಕ್ಕೆ ಪರಿಹಾರ ಏನು? ಪರಿಹಾರವಾಗಿ ಶಾಂತಿ ಹೋಮ ಏನೇ ಮಾಡಿಸಿದ್ರೂ ಪರಿಣಾಮದಲ್ಲಿ ವ್ಯತ್ಯಾಸ ಆಗ್ಬೋದು. ಆದರೆ ಆಗೋದನ್ನು ತಪ್ಪಿಸೋದಕ್ಕಾಗಲ್ಲ. ನೀವೇನು ಯೋಚನೆ ಮಾಡಬೇಡಿ. ಯಾವುದಕ್ಕೂ ಇದಕ್ಕೆ ಪರಿಹಾರವಾಗಿ ಒಂದು ಶಾಂತಿ ಮಾಡಿಸ್ಬಿಡೋಣ. ಸರಿ ಬಿಡಪ್ಪ, ಸಾರಿ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದಕ್ಕೆ. ಅಮ್ಮಾಜಿ, ನಂದನ್ ಫ್ರೆಂಡ್ಸ್ ಎಲ್ಲರಿಗೂ ಫೋನ್ ಮಾಡಿದೆ. ಯಾರಿಗೂ ಅವನ ಬಗ್ಗೆ ಏನೂ ಗೊತ್ತಿಲ್ಲ. ಅಣ್ಣ, ಹಸ್ಲೂರ್ಗೇನಾದರೂ? ನನಗೂ ಅದೇ ಯೋಚನೆ ಬಂತು. ನಾನು ಬೀಗ್ರಿಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಇಷ್ಟೊತ್ತಲ್ಲಿ ಫೋನ್ ಮಾಡಿ ನಂದನ್ ಪದ್ಮಿನಿ ಅಲ್ಲಿಗೆ ಬಂದು ಆದರೆ ಮನೆಗೆ ಬರೋದಕ್ಕೆ ಹೀಗೆ ರಾತ್ರಿ 2 ಗಂಟೆ ಎಲ್ಲ ಮಾಡ್ತಾ ಇರಲಿಲ್ಲ. ಹಾಗೊಂದು ವೇಳೆ ಲೇಟ್ ಆಗೋದಾದರೆ ಫೋನ್ ಮಾಡಿ ಪದ್ಮಿನಿ 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 ರಾತ್ರಿ ಎಲ್ಲ ಮನೆಗೆ ಬಂದಿಲ್ವಲ್ಲ? ಇಬ್ಬರು ಎಲ್ಲಿಗೆ ಹೋಗಿದ್ರಿ? ನಂದನ್, ನಾವು ಎಷ್ಟೆಲ್ಲ ಕಾಲ್ ಮಾಡಿದ್ವಿ ಗೊತ್ತಾ? ನೀನು ರಿಸೀವೇ ಮಾಡಲಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ನಿನ್ನ ಫೋನು ಸ್ವಿಚ್ ಆಫ್ ಅಂತ ಬಂತು. ಎಲ್ಲಯ್ಯ ಹೋಗಿದ್ರಿ? ಎಲ್ಲ ಓಕೆನಾ ನಂದನ್? ನಂದನ್ ಏನಾಯ್ತು? ಎಲ್ಲಿಗೆ ಹೋಗಿದೆ ನೀನು? ನಿಂತ್ಕ.
ಏನು ಇದನ್ನ ಮನೆ ಅನ್ಕೊಂಡಿದ್ಯೋ ಅಥವಾ ಹೋಟೆಲ್ ಅನ್ಕೊಂಡಿದ್ಯೋ? ಇಷ್ಟ ಬಂದಾಗ ಹೋಗ್ತೀಯಾ, ಇಷ್ಟ ಬಂದಾಗ ಬರ್ತೀಯಾ? ಏನು ಇದು ಹುಡುಗಾಟ ಅನ್ಕೊಂಡಿದ್ಯಾ? ಅಜ್ಜಿ ನನಗೆ ಮಾತಾಡೋ ಸ್ಥಿತಿಲಿಲ್ಲ, ಆಮೇಲೆ ಇಲ್ಲ, ನನ್ನ ಪ್ರಶ್ನೆಗೆ ನೀನು ಈಗಲೇ ಉತ್ತರ ಕೊಡ್ಬೇಕು. ನಿನ್ನೆ ರಾತ್ರಿಯಿಂದ ನಾವ್ಯಾರು ಒಂದು ನಿಮಿಷ ಕಣ್ಣು ಮುಚ್ಚಿದೆ ಕಾಯ್ಕೊಂಡು ಕೂತಿದ್ದೀವಿ ನಿಮಗೋಸ್ಕರ. ಅಯ್ಯೋ, ಏನು ಅನಾಹುತ ಮಾಡ್ಕೊಂಡ್ಬಿಟ್ರೋ ಏನು ಅಂತ ನಾವು ಪಟ್ಟ ಸಂತ ಎಷ್ಟು ಅಂತ ಗೊತ್ತಿದ್ಯಾ? ಇನ್ನು ಸ್ವಲ್ಪ ಹೊತ್ತಾಗಿದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ವಿ. ಆದ್ರೆ ನೀವು ಎಲ್ಲೋ ಹೋಗಿ ಆರಾಮಾಗಿ ಇಬ್ರು ಮನೆಗೆ ಬರ್ತಾ ಇದ್ದೀರಲ್ಲ. ಕೊನೆ ಪಕ್ಷ ನಾವು ಎಲ್ಲಿ ಹೋಗಿದ್ವಿ ಅಂತ ಹೇಳೋ ಸೌಜನ್ಯತನೂ ಇಲ್ವಾ ನಿಮ್ಗೆ? ಇಲ್ಲ, ನಾನು ನಿಮ್ಮಿಬ್ಬರ ಮೇಲಿಟ್ಟಿದ್ದ ಗೌರವನ ನೀವಿಬ್ರು ಕಳ್ಕೊತಾ ಇದ್ದೀರಾ. ಹೇಳು ನಂದನ್, ಇಬ್ರು ಎಲ್ಲಿ ಹೋಗಿದ್ರಿ? ಯಾರಿಗೂ ಹೇಳ್ದೆ ಕೇಳ್ದೆ ಹೋಗುವಂತ ಅವಸರ ಏನಿತ್ತು? ಒಂದು ಫೋನು ಕೂಡ ಮಾಡದೆ ಯಾಕೆ ಹೋದ್ರಿ? ಹೇಳಿ. ದೇವ್ರೆ, ಅಕ್ಕಿ ತಗೊಳಕ್ಕೆ 4 ಕಾಸು ಸಿಗಂಗೆ ಮಾಡಪ್ಪ. ಇಲ್ಲ ಅಂದರೆ ಇವರೆಲ್ಲ ಉಪವಾಸ ಬಿಟ್ಬಿಡ್ತಾರೆ. ಅದನ್ನು ನೋಡೋ ಶಕ್ತಿ ನನಗಿಲ್ಲ. ಭುಜಂಗ, 5 ನಿಮಿಷಕ್ಕೆ ಕೆಲಸ ಕೈ ತಪ್ಪೋಯ್ತು. ಯಾಕಣ್ಣ, ಏನಾಯ್ತು? 5 ನಿಮಿಷಕ್ಕೆ ಮುಂಚೆ ಬೇರೆ ಯಾರು ಎಲೆಕ್ಟ್ರಿಷಿಯನ್ ಬಂದಿದ್ದಂತೆ, ಕೆಲಸ ಅವ್ರ ಪಾಲ ಹೋಯ್ತು. ನೋಡ್ರಿ, ಸರಿಯಾಗಿ ನೋಡಿ. ಅಕ್ಕಿ ಇಟ್ರೆ ನಮ್ಮಿಬ್ರಿಗೂ ಸಾಲಕ್ಕಿಲ್ಲ. ಬೇಳೆ ನಾಳೆ ನಿಂತಾಗ್ತೈತೆ. ಖಾಲಿ ದಪ್ಪ. ಮನೆಯೊಳಗಡೆ ಒಂದು ತುಂಡು ತರಕಾರಿ ಇಲ್ಲ. ಅಯ್ಯಯ್ಯೋ, ಇವತ್ತು ಕೆಲಸ ಸಿಗದೆ ಇದ್ರೆ ಖಾಲಿ ಕೈನಲ್ಲಿ ಯಾವ ಮುಖ ಹೊತ್ಕೊಂಡು ಮನೆಗೆ ಹೋಗ್ಲಿ? ಅವ್ವ, ಈಗ ತಿನ್ನಕ್ಕೆ ಏನು ಇಲ್ವಲ್ಲವ್ವ, ಈಗ ಏನ್ ಮಾಡೋದು? ಅಣ್ಣ, ನನಗೆ ಈ ಕೆಲಸ ಬೇಕೇ ಬೇಕಣ್ಣ. ಕೈನಾಗ ಒಂದು ಬಿಡುಗಾಸು ಇಲ್ಲ. ಮನೆಗೆ ಹೋಗ್ಬೇಕಾದ್ರೆ ಖಾಲಿ ಕೈನಲ್ಲಿ ಹೋಗಕ್ಕಾಗಲ್ಲ. ಈ ಕೆಲಸ ಬೇಕೇ ಬೇಕು ಕಣ್ಣ. ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ಅದೇನು ಮಾಡೋದು? ಇಲ್ಲಿ ಕೆಲಸ ಇಲ್ವಲ್ಲ. ಬೇರೆ ಯಾವುದನ್ನಿದ್ರೆ ನಿಮಗೆ ಫೋನ್ ಮಾಡ್ತೀನಿ, ಸರಿನಾ? ಅಲ್ಲ, ನನ್ನ ಕೆಲಸ ಟೈಮ್ ಆಯಿತು, ನಾನು ಬರ್ತೀನಿ. ಅಣ್ಣ, ಅಮ್ಮಾಜಿ, ಅವ್ರನ್ನೇನು ಬೈಬೇಡಿ. ಅವ್ರದ್ದೇನು ತಪ್ಪಿಲ್ಲ ನಂದೆ. ನಾನೇ ಅವ್ರನ್ನ ಕರ್ಕೊಂಡೋಗಿದ್ದು. ನೀವೇನೇ ಬೈಯೋದಿದ್ರು ನನಗೆ ಬೈರಿ. ಏನು? ಇವನನ್ನ ಕರ್ಕೊಂಡು ಹೋಗಿದ್ದು ನೀನಾ? ಎಲ್ಲಿಗೆ? ನಮ್ಮನ್ನ ಒಂದು ಮಾತು ಕೇಳದೆ ಎಲ್ಲ ಕರ್ಕೊಂಡು ಹೋಗಿದ್ದೆ? ಇದೇನಾ ನಿಮ್ ಸಂಸ್ಕಾರ? ಇದೇನಾ ಮನೆಯವ್ರನ್ನ ನೀವು ನಡ್ಕೊಳ್ಳೋ ರೀತಿ? ನಿಮ್ಮನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ದೀರಾ? ಒಂದ್ ವೇಳೆ ಹೇಳೋದನ್ನ ಇವನು ಮರ್ತಿದ್ರು, ನೀನಿ ಮನೆ ಸೊಸೆ, ಅದರಲ್ಲೂ ಒಂದು ಹೆಣ್ಣು, ಹೊರಗಡೆ ಹೋಗ್ಬೇಕಾದ್ರೆ ಮನೇಲಿ ಯಾರಿಗಾದ್ರೂ ಹೇಳ್ಬಿಟ್ಟು ಹೋಗ್ಬೇಕು ಅನ್ನೋ ವಿನಯತೆ ನಿನಗಿರ್ಬೇಕಾಗಿತ್ತು. ಆದ್ರೆ ನೀನೇ ಹೀಗೆ ಮಾಡಿದ್ಯಲ್ಲ ಪದ್ಮಿನಿ. ನಿನಗಿಷ್ಟೊಂದು ಬೇಜವಾಬ್ದಾರಿ ತನನ? ವಾವ್, ಈಗ ಮಜಾ ಬರ್ತಿದೆ. ರಾತ್ರಿಯೆಲ್ಲ ನಿದ್ದೆಗೆಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಅಮ್ಮಾಜಿ, ಅದು ನನಗೆ ಯಾವ ನೆಪಾನು ಹೇಳ್ಬೇಡ ಪದ್ಮಿನಿ. ನನಗ್ ಬೇಕಾಗಿರೋದು ಇಷ್ಟೇ. ರಾತ್ರಿ ಎಲ್ಲ ನೀವಿಬ್ರು ಎಲ್ಲಿದ್ರಿ? ನಮಗೆ ಯಾರಿಗೂ ಹೇಳ್ದೆ ಹೋಗುವಂಥದ್ದು ಏನಿತ್ತು? ಅಂಥದ್ದು ಏನ್ ನಡೀತು ಅಷ್ಟೇ. ನೀವು ನಾನು ಅಂತ ಅನ್ಕೊಂಡು ತಾಳಿ ಕಟ್ಟಿದ್ದು ಪೂರ್ವಿಗೆ. ನಂದನ್ ಅವ್ರಿಗೆ ಎಲ್ಲ ವಿಷಯ ಗೊತ್ತಾಗೈತೆ.
ಅದೇನಾದರೂ ಆಗಲಿ ಮನೆಯವ್ರಿಗೆಲ್ಲ ನಾನೇ ತಿಳಿಸ್ತೀನಿ. ಅಮ್ಮಾಜಿ, ನಾನು ನಂದನ್ನವರು ಮದುವೆನೇ ನಿಂದು ನಂದನ್ ಮದ್ವೆ ಹೇಳು, ಆಮೇಲೆ ಏನು? ಅಯ್ಯೋ ಅಕ್ಕ ಏನು ಹೇಳಕ್ ಬರ್ತಿದ್ದಾಳೆ? ಇವಳೇನಾರ ಸತ್ಯ ಹೇಳಿದ್ರೆ ಅದ್ರ ಪರಿಣಾಮ ಬೇರೆ ಆಗ್ತೈತೆ. ನಂದನ್ನ ನಾನು ನಿಜವಾಗ್ಲೂ ಮದುವೆನೇ ಅಕ್ಕ, ನೀನಿಷ್ಟೊಂದು ಎದ್ರುಕೊಂಡ್ರೆ ಹೆಂಗೆ? ಅಮ್ಮಾಜಿ, ನಾನು ಹೇಳ್ತೀನಿ. ವಿಷಯ ಏನಂದರೆ, ಅಕ್ಕ ಮತ್ತು ನಂದನ್ ಅವರು ಮದುವೆ ಆದಾಗಿಂದ ಎಲ್ಲೂ ಹೊರಗಡೆ ಹೋಗೇ ಇಲ್ಲ. ಎಲ್ಲರೂ ಹನಿಮೂನು ಅಂತ ಹೋಗ್ತಾರೆ. ಪಾಪ ಇವರಿಬ್ಬರು ಅದಕ್ಕೂ ಹೋಗಲಿಲ್ಲ. ಮೊನ್ನೆ ನಮ್ಮ ಊರಿಗೆ ಹೋದಾಗಲೂ ಜೊತೇಲಿ ನಾನಿದ್ನಲ್ಲ, ಶಿವ ಪೂಜೆಲಿ ಕರಡಿ ಥರ. ಅದಕ್ಕೆ ನೆನ್ನೆ ಇವರಿಬ್ಬರು ಜಾಲಿಯಾಗಿ ಲಾಂಗ್ ಡ್ರೈವ್ ಹೋಗಿದ್ರು ಅಮ್ಮಾಜಿ, ಅಲ್ವಾ ಅಕ್ಕ? ಏನು ಲಾಂಗ್ ಡ್ರೈವ್ ಹೋಗಿದ್ರಾ? ಇದನ್ನು ಮೊದಲೇ ಹೇಳಬೇಕಾಗಿತ್ತು ತಾನೇ? ಅಲ್ಲ, ಎಲ್ಲಿಗೆ ಹೋಗೋದಾದರೂ ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ಹೌದು, ನಮ್ಮನ್ನೆಲ್ಲ ಇಷ್ಟೊಂದು ಹೆದರ್ಸಿದ್ ಯಾಕೆ? ಪ್ಲ್ಯಾನ್ ಮಾಡಿ ಏನು ಹೋಗಿರಲಿಲ್ಲ. ಹೀಗೆ ಸುಮ್ಮನೆ ಒಂದು ರೌಂಡು ಅಂತ ಹೋದರು. ಹೊಸ್ದಾಗಿ ಮದುವೆ ಆಗಿರೋರು ಇಬ್ಬರೇ ಜೊತೇಲಿ ಹೋದರೆ ಸಮಯ ಕಳೆಯೋದೇ ಗೊತ್ತಾಗಕ್ಕಿಲ್ಲ ಅಲ್ವಾ? ಹಿಂಗೆ ಸುತ್ತಾಡ್ತಾ ಬೆಳ್ಕರ್ದ್ಬಿಟ್ಟೈತೆ. ಇಬ್ಬರಿಗೂ ಫೋನ್ ಕಡೆ ಗಮನನೇ ಇಲ್ಲ. ಚಾರ್ಜಿಂಗ್ ಇಲ್ಲದೆ ಫೋನ್ ಆಫ್ ಆಗೋಗೈತೆ. ಅಲ್ವಾ ಅಕ್ಕ? ನಿನ್ಗಿದ್ ಗೊತ್ತಿದ್ದು ಮೊದಲೇ ಯಾಕೆ ಹೇಳಿಲ್ಲ ನಮಗೆ? ಅದು ನೀವೆಲ್ಲ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿರೋದು ನೋಡಿ ನನಗೆ ಭಯ ಆಗೋಯ್ತು. ಅದಕ್ಕೆ ಏನೂ ಹೇಳಲಿಲ್ಲ. ಇದೇ ನಿಜ ಅನ್ನೋದಾದ್ರೆ ನಮಗೆ ಸಮಾಧಾನನೇ. ಆದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವಿಬ್ರು ತುಂಬಾ ಹೆದರ್ಸ್ಬಿಟ್ರಿ ನಮ್ಮನ್ನ. ಇದೇ ಕೊನೆ ಸಲ. ಇನ್ನೊಂದ್ಸಲ ನಮಗೆ ಹೇಳ್ದೆ ನೀವಿಬ್ರು ಆಚೆ ಎಲ್ಲೂ ಹೋಗ್ಕೊಡ್ದು.